ಎಲ್ರಿಗೂ ಜಮೆ ಬಂಧುಗಳೇ, ಏನಿವತ್ತು ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತೂರಂಡಹಳ್ಳಿ ಗ್ರಾಮದಲ್ಲಿ ವಿ ನಾಚೇಗೌಡ, ಈ ವಿ ನಾಚೇಗೌಡರ ಕುಟುಂಬದಲ್ಲಿ 36 ಜನ ಅವರೇ. ವಿ ನಾಚೇಗೌಡರು ಡೀನ್ ಆಗಿದ್ದವರು ಅವರು. ಎಲ್ಲಿ? ಕೃಷಿ ಮಹಾವಿಶ್ವವಿದ್ಯಾಲಯ ಕೋಲಾರದಲ್ಲಿ ಕೆಲಸ ಮಾಡವ್ರೆ. ತೋಟಗಾರಿಕೆ ವಿಶ್ವವಿದ್ಯಾಲಯ ಇದು ಯಾವುದಾದ್ರು ಬಾಗಲಕೋಟೆಯಲ್ಲಿ ಕೂಡ ಡೀನ್ ಆಗಿ ಕೆಲಸ ಮಾಡ್ಕೊಂಡವ್ರೆ. ಇವತ್ತು ಆ ಕುಟುಂಬ ಯಾಕಪ್ಪ ಅಂದರೆ, ಒಂದು ದಲಿತರಿಗೆ ಮನೆಗೆ ಹೋಗೋ ದಾರಿ ಬಿಡೋಕೆ ಕೂಡ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಇವರು ನಿವೃತ್ತಿ ಹೊಂದಿರೋ ಡೇಟ್ ಏನಪ್ಪ ಅಂದರೆ 35/18 ನಿವೃತ್ತಿ ಹೊಂದ್ತಾರೆ ನಾಚೇಗೌಡರು. ಆ ನಾಚೇಗೌಡರು ನಿವೃತ್ತಿ ಹೊಂದೋ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಹೊಂಡ ಕೂಡ ಶಾಂಕ್ಷನ್ ಮಾಡ್ಕೊತಾರೆ. ಕೃಷಿ ಹೊಂಡ ಕೆಲಸದಲ್ಲಿ ಇದ್ದಾಗೆ ಮಾಡ್ಕೊಂಡಿರೋದಿದೆಲ್ಲ ರಿಟರ್ನ್ ಆದ್ಮೇಗಲ್ಲ ಇದು ನಾಚೇಗೌಡ ಇದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ 30-45 ಎಕರೆ ಜಮೀನನ್ನು ಇವರು ಮಾಡ್ಕೊತಾರೆ. ಈ ಕುಟುಂಬಕ್ಕೆ ಅಣ್ಣ, ತಮ್ಮ, ಇನ್ನೊಬ್ಬ ಅಣ್ಣ, ಇವರ ಅಕ್ಕ, ಇವರ ಅಣ್ಣನ ಮಗ, ಸೊಸೆ ಎರಡೂ ಕೂಡ 45-50 ಎಕರೆ ಮಾಡ್ಕೊತಾರೆ ನಾಚೇಗೌಡರ ಕುಟುಂಬಕ್ಕೆ. ಆಮೇಲೆ ಈ ನಾಚೇಗೌಡರ ಕುಟುಂಬಕ್ಕೆ ಕೇಸ್ ಆಗಿರುವಾಗ ಈ ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು ಕೇಸ್ ಹಾಕ್ತೀವಿ. ಗೋಪಾಲಪ್ಪನವರು ಒಂದು ಕೇಸ್ ಹಾಕ್ತಾರೆ, ಶಂಭಪ್ಪನವರು ಒಂದು ಕೇಸ್ ಹಾಕ್ತಾರೆ. ಶಂಭಪ್ಪನವ್ರು ಹಾಕೋ ಕೇಸಲ್ಲಿ 36 ಗುಂಟೆನ ನೀವು ಮುಟ್ಕೋಲು ಹಾಕ್ಕೊಳ್ಳಿ, ನಕಲು ಸಾಗುವಳಿ ಚೀಟಿ ಮಾಡ್ಕೊಂಡವ್ರೆ ಅಂತ. ಈ ಗೋಪಾಲಪ್ಪ ಅಂತ ಹಾಕೋರೇನಪ್ಪ 1 ಎಕರೆ 10 ಗುಂಟೆ ಜಮೀನನ್ನು ಎಸ್ಸಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಆಗ ಎಸ್ಸಿಗಳು ಮನೆ ಕಟ್ಕೊಂಡು ನೀವು ಅಕ್ರಮ ಯಾಕೆ ಮಾಡ್ಕೊಂಡ್ರಿ, ಇದನ್ನು ಮುಟ್ಕೋಲು ಹಾಕ್ಕೊಳ್ಳಿ ಅಂತ. ಅದರಲ್ಲಿ ತಹಶೀಲ್ದಾರ್ ರಿಪೋರ್ಟ್ ಕೊಡೋದು 35-40 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡ್ಕೊಂಡವ್ರಂತ ದಾಖಲೆ ಕೊಟ್ಟರು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ನೀವು ಕೊಟ್ಟಿರೋ ದಾಖಲೆ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡ್ತಾರೆ. ಎಲ್ಲಿ ಸ್ವಾಮಿ? VARI ರಿಪೋರ್ಟ್ ಕೊಟ್ಟವ್ರೆ, ತಹಶೀಲ್ದಾರ್ ವರದಿ ಕೊಟ್ಟವ್ರೆ, ಆಗಿಲ್ಲ. ಇದೇ ನನಗೆ ನಾಚೇಗೌಡರು ಶ್ರೀನಿವಾಸಪುರ ತಾಲೂಕು ಬಂಗೋದಿ ಗ್ರಾಮದಲ್ಲಿ 10 ಎಕರೆ ಮಂಜೂರು ಮಾಡ್ಕೊಂತಾರೆ. 10 ಎಕರೆ. ಇವ್ರ ತಂದೆ, ಇವ್ರ ಅಣ್ಣ ರಾಮೇಗೌಡರ ಹೆಸರಿಗಿಂದ ಮಗನ ಹೆಸರಿಗೆ ನಾವು ಪವಿತ್ರ ಖಾತೆ ಮಾಡ್ಕೊತಾರೆ. ಇದು 10 ಸೇರಿದರೆ 65 ಎಕರೆ ಆಗ್ತಾರೆ. ಸರ್ಕಾರ ಕಾನೂನಲ್ಲಿ ಅವಕಾಶ ಇರೋದು 4 ಎಕರೆ 38 ಗುಂಟೆ ಮಾತ್ರ ಕಂದಾಯ ಪ್ರಕಾರ ಇರಬೇಕು. ಸ್ವಯಾಜಿತ, ಪಿತ್ರಾಜಿತ ಮತ್ತು ನಾಳೆ ಮಂಜೂರಾಗೋ ಜಮೀನೆಲ್ಲ ಸೇರಿ ಇರಬೇಕಾಗಿರೋದೇ 4 ಎಕರೆ 38 ಗುಂಟೆ. ಅದರಲ್ಲಿ 60 ಎಕರೆ ಜಮೀನು ಆಗಿರೋದ್ರಿಂದ ಇವತ್ತು ವಂಶವೃಕ್ಷ ನೋಡ್ಬೇಕು ನೀವು. 26 ಜನ ಇದ್ದಾರೆ ವಂಶವೃಕ್ಷದಲ್ಲಿ. 26 ಜನ ವಂಶವೃಕ್ಷದಲ್ಲಿ ನಾಚೇಗೌಡರ ಕುಟುಂಬದಲ್ಲಿ ಎಲ್ರಿಗೂ ಮಂಜೂರಾಗ್ತದ? ಕಾನೂನು ಏನು ಇವರು ತಾತಂದ? ರೇ, ಕಾನೂನನ್ನ ಸಂವಿಧಾನವನ್ನು ಬರೆದ್ರು ನಮ್ಮ ತಾತ, ನಾವೇ ಪಡ್ಕೊಂಡಿಲ್ಲ. ನಾವು ದಾರಿನ ಗುದ್ದಾಡ್ತಾ ಇದ್ದೀವಿ ವಿನಃ ನಾವು ಆಸ್ತಿ ಗುದ್ದಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, AC ಅವರು ದಲಿತರ ಜಮೀನು ಕೊಡಬೇಕಾದ್ರೆ ನೀವು ದಲಿತರ ಸರ್ಕಾರಿ ಗೋವಳವನ್ನು ಮುಟ್ಕೋಲು ಹಾಕ್ಕೊಂಡು ಆ ದಲಿತರು ಕೂಡ ಕೆಲಸ ಮಾಡಿದರೆ ನೀವು ಅಭಿವೃದ್ಧಿ ಕಾಡಕ್ಕೆ ನಮ್ಮ ದಾರಿ ಕೊಟ್ಟಂಗೆ ಆಗ್ತದೆ. ಅಕ್ಕ ಮಾಯಾವತಿ ಅವರು ಒಂದು ಮಾತು ಹೇಳಿದ್ರು, ಒಂದು ಕುಟುಂಬಕ್ಕೆ 4 ಹೆಕ್ಟರ್ ಕೊಡಬೇಕು ಅಂತ ಹೇಳಿದ್ರು. ನೀವು 4 ಗುಂಡೆ ಕೂಡ ಕೊಡೋಕೆ ಪ್ರಯತ್ನ ಮಾಡಲಿಲ್ಲ. ಇದರಿಂದ ಏನು ನಾಚೇಗೌಡರು ತೋಟಗಾರಿಕೆಯಿಂದ ಇದ್ದಾಗ ಮಿಸ್ಗೈಡ್ ಮಾಡ್ಕೊಂಡವ್ರೆ, ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ನಾಚೇಗೌಡರ ಮೇಲೆ. ಒಂದು ಆಮೇಲೆ 65 ಎಕರೆ ಜಮೀನು ಮುಟ್ಕೊಂಡು ಹಾಕೋಬೇಕು. ಇದು ಕುಲಂಕುಷಕ್ಕೆ ಪರಿಶೀಲನೆ ಮಾಡಬೇಕು. ಇದನ್ನು ಹಾಕಿ ಮುಟ್ಕೊಂಡು ಹಾಕೊಂಡ್ರೆ ದಲಿತರಿಗಾಗಲಿ, ಸರ್ಕಾರಕ್ಕಾಗಲಿ, ನಾಡು ಕಚೇರಿಗಳಿಗಾಗಲಿ ಜಮೀನು ಉಳಿತಾರೆ. ಮುಂದಿನ ಫ್ಯೂಚರ್ಗೆ ಜಮೀನು ಬೇಕು ಸ್ವಾಮಿ, ಉಳಿಸಿ. ಯಾಕಂದರೆ ನೀವು ನಾರಾಯಣಸ್ವಾಮಿ ಅವರು ಏನು 80 ವರ್ಷ ಜಮೀನಿರೋಂಥ ಜಮೀನನ್ನು ನೀವು ಕಬಳಿಸ್ಬೇಕು ಅಂತ ಹೇಳಿದಿ. ಇವತ್ತು AC ತಾಲೂಕು ಆಫೀಸ್ ರಿಮೈಂಡ್ ಮಾಡಿದ್ದೀರಿ. ಆ ರಿಮೈಂಡ್ ಮಾಡಿದ ಸಂದರ್ಭದಲ್ಲಿ ಕಾಣದ ಕೈಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಆ ಕಾಣದ ಕೈಗಳು ಕೆಲಸ ಮಾಡೋದು ಬೇಡ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಗಂಗಪ್ಪ ಮುನಿಯಂಟಪ್ಪ ಕನ್ಫರ್ಮ್ ಮಾಡಿ ಅವ್ರ ಖಾತೆ ಮಾಡಿಕೊಡ್ಬೇಕಂತ ತಹಶೀಲ್ದಾರ್ ಹತ್ರ ನಾನು ಮನವಿ ಮಾಡ್ಕೊಡ್ತೀನಿ. ಜೈ ಭೀಮ್, ಜೈ ಭಾರತ್.